ಅದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರು ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಾಕಷ್ಟು ಜನ ಇನ್ನೂ ಅವರೇ 2 ವರ್ಷ ಮುಂದುವರಿಬೇಕಂತ ತಾವು ಕೂಡ ಮಾತಾಡಿದ್ದೀವಿ. 5 ವರ್ಷ ನಾವೆಲ್ಲ ಭಾಷಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಸರ್ ಮುಂಜಾನೆ ಬಜೆಟ್ ಮಂಡನೆ ಮಾಡ್ತಾರೆ ಮಾಡ್ತಾರೆ. ಇನ್ನೆಷ್ಟು 15 ತಿಂಗಳು ಉಳಿದಿದೆ, ಅಷ್ಟೇ. ಒಂದು ತಿಂಗಳಿದೆ, ಫೆಬ್ರವರಿ 1ಕ್ಕೆ ಆಗ್ಬೋದು. ಸರ್ ನಾಯಕತ್ವ ಗೊಂದಲ ವಿಚಾರ ಇರುವಂಥ ಸರ್ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಅರಸೋರ ರೆಕಾರ್ಡ್ ಬ್ರೇಕ್ ಮಾಡಿರುವಂಥ ಗೊಂದಲ ಇರೋದು ರಾಜಕೀಯ ಪಕ್ಷದ ಮ್ಯಾಗ ಗೊಂದಲ ಇರುತ್ತೆ, ಅದ್ರ ಪ್ರಶ್ನೆ ಇಲ್ಲ. ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ. ಸರಿ ಮಾಡ್ತಾ ಒಯ್ದೇ ಅಷ್ಟೇ ನಮ್ಮ ಇವರು ಅವರ ಆಪ್ತರಲ್ಲಿ ಒಬ್ಬರಾಗಿಂದ ರಾಜನ್ ಅವರು ಮಾತಾಡುವಂಥದ್ದು. ಏನಾದರೂ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮ ಬೀರುತ್ತೆ ಅನ್ನೋ ಮಾತು. ನೋಡೋಣ, ಅದ್ರ ಬಗ್ಗೆ ಸಮಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ. ಈಗಂತ ಅಂಥ ಸಂದರ್ಭ ಬಂದಿಲ್ಲ ಇನ್ನೂ. ಈಗ ಅವರೇ ಇರ್ತಾರೆ, ಮುಂದೆ ನೋಡೋಣ. ಸರ್ ಬಳ್ಳಾರಿ ಗಲಾಟೆ ಬಗ್ಗೆ ಸರ್ ಈಗಲೂ ತನಿಖೆ ನಡೆದಿದೆ. ಎಲ್ಲ 2 ತಂಡದವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ದಾಖಲಾಗಿದೆ. ಸೊ ಸರಿಯಾಗಿ ತನಿಖೆ ನಡೀತಾ ಇದ್ದಾರೆ. ಸರ್ ನಿನ್ನೆ ಯಾರು ಸೌದಿ ಅವರ ವಿಷಯದಲ್ಲಿ ಹಲ್ಲೆ ಆಗಿದೆ, ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಆಗಿದೆ. ನೋಡ್ಬೇಕಲ್ಲ, ಪೊಲೀಸ್ ತನಿಖೆ ಆದಾಗ ಗೊತ್ತಾಗೋದಿಲ್ಲ ಯಾರ್ದು ಏನಂತ. ಸೊ ತನಿಖೆ ಆಗಲಿ ಆದ್ಮೇಲೆ ನೋಡೋಣ ಯಾರು ತಪ್ಪಿಸ್ತಾರಂತ ಗೊತ್ತಾಗುತ್ತಿಲ್ಲ. ಸರ್ ಈಗ ಪ್ರಮುಖವಾಗಿ ಮೊದಲನೇ ಮಹಾಯುದ್ಧ ಆಗಿದೆ, ಅದರಲ್ಲಿ KEB ಗೆದ್ದಿದ್ದೀವಿ ನಾವು. 2ನೇ ಯುದ್ಧ ಗ್ರಾಮ ಪಂಚಾಯತ್ ಇದೆ, 3ನೇ ಯುದ್ಧ 28 ಅದನ್ನು ನೋಡೋಣ. ಅದು ಮತ್ತು ಎಲ್ಲರೂ ಮತ್ತು ಎಲ್ಲರೂ ಗೆಲ್ಲಕ್ಕೆ ಬರ್ತಾರೆ, ಸೋಲಕ್ಕೆ ಯಾರು ಬರ್ತಾರೆ? ಎಲ್ಲ ನಿಲ್ಲವರು ಅವ್ರ ಜೊತೆ ಇದ್ದವರು ಗೆಲ್ಲಕ್ಕೆಂತ ಬರ್ತಾರೆ. ಅದಿನ್ನೂ ಭಾಳ ದೂರ ಇದೆ, ನೋಡೋಣ. ಇನ್ನೂ ಭಾಳ ನಮ್ಮ ಹೋರಾಟ ಯಾವುದು ಇರುತ್ತೆ ಸರ್? ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋಲ್ರ. ಎಲ್ಲ ಚುನಾವಣೆ ಗೆಲ್ಲಕ್ಕೆ ನಿಲ್ತಾರೆ, ಯಾರು ಸೋಲಕ್ಕೆ ನಿಲ್ಲಲ್ಲ. 28 ಬಂದಾಗ ನೋಡೋಣ ಅದ್ರ ಬಗ್ಗೆ.